ಫ್ರೆಂಡ್ಸ್, ನಾನು ಪ್ರತಿದಿನ 5 ಗಂಟೆಗೆ ಏಳುತ್ತೇನೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock. ಐ ಗೆಟ್ ಅಪ್ ಎವ್ರಿ ಡೇ. ಅವನು ಕಾಫಿ ಕುಡಿಯುತ್ತಾನೆ. ಅವನು ಕಾಫಿ ಕುಡಿಯುತ್ತಾನೆ. ಈ ವಾಕ್ಯಗೆ ಹಿ ಡ್ರಿಂಕ್ಸ್ ಕಾಫಿ. ಹಿ ಡ್ರಿಂಕ್ಸ್ ಕಾಫಿ. ನಾಳೆ ಭೇಟಿಯಾಗೋಣ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿ ಯು ಟುಮಾರೋ. ನನ್ನನ್ನು ಒಂಟಿಯಾಗಿರಲು ಬಿಡಿ. ಲೀವ್ ಮೀ ಅಲೋನ್. ಲೀವ್ ಮೀ ಅಲೋನ್. ಅವಳಿಗೆ ಚಹಾ ಹೇಗೆ ಮಾಡಬೇಕೆಂಬುವುದು ಗೊತ್ತಿಲ್ಲ. ಈ ವಾಕ್ಯಗೆ ಸಿ ಡಸಂಟ್ ನೌ ಹೌ ಟು ಮೇಕ್ ಟೀ. ಸಿ ಡಸಂಟ್ ನೌ ಹೌ ಟು ಮೇಕ್ ಟೀ. ನಾನು ನಿನ್ನ ಸಲಹೆಯಂತೆ ಮಾಡುತ್ತೇನೆ. ಐ ವಿಲ್ ಫಾಲೋ ಯುವರ್ ಅಡ್ವೈಸ್. ಐ ವಿಲ್ ಫಾಲೋ ಯುವರ್ ಅಡ್ವೈಸ್. ಇದಕ್ಕೆಲ್ಲ ನೀನೇ ಕಾರಣ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನನ್ನ ಬಗ್ಗೆ ಚಿಂತಿಸಬೇಡ. ಡೋಂಟ್ ವರಿ ಅಬೌಟ್ ಮೀ. ಡೋಂಟ್ ವರಿ ಅಬೌಟ್ ಮೀ. ಇನ್ನೂ ಸ್ವಲ್ಪ ಹೊತ್ತು ಇರು. ಪ್ಲೀಸ್ ಸ್ಟೇ ಎ ಲಿಟಲ್ ಮೋರ್. ಪ್ಲೀಸ್ ಸ್ಟೇ ಎ ಲಿಟಲ್ ಮೋರ್. ದಯವಿಟ್ಟು ಚಿಲ್ಲರೆ ಕೊಡಿ. ಪ್ಲೀಸ್ ಗಿವ್ ಚೇಂಜ್. ಪ್ಲೀಸ್ ಗಿವ್ ಚೇಂಜ್. ನಾನು ನಿನ್ನ ಪುಸ್ತಕವನ್ನು ನೋಡಿಲ್ಲ. ಐ ಹ್ಯಾವಂಟ್ ಸೀನ್ ಯುವರ್ ಬುಕ್. ಐ ಹ್ಯಾವಂಟ್ ಸೀನ್ ಯುವರ್ ಬುಕ್. ದಯವಿಟ್ಟು ಹಣವನ್ನು ಎಣಿಸು. ಪ್ಲೀಸ್ ಕೌಂಟ್ ದ ಮನಿ. ಪ್ಲೀಸ್ ಕೌಂಟ್ ದ ಮನಿ. ನನ್ನನ್ನು ಹಾಗೆ ನೋಡಬೇಡ. ಡೋಂಟ್ ಲುಕ್ ಆಟ್ ಮೀ ಲೈಕ್ ದಿಸ್. ಡೋಂಟ್ ಲುಕ್ ಆಟ್ ಮೀ ಲೈಕ್ ದಿಸ್. ನಿನ್ನ ವಯಸ್ಸು ಎಷ್ಟು? ಈ ವಾಕ್ಯಗೆ ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು. ನಾನು ಈ ವಿಳಾಸಕ್ಕೆ ಹೋಗಬೇಕಾಗಿದೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ನೀಡ್ ಟು ಗೋ ಟು ದಿಸ್ ಅಡ್ರೆಸ್. ಐ ನೀಡ್ ಟು ಗೋ ಟು ದಿಸ್ ಅಡ್ರೆಸ್. ನಿನ್ನನ್ನು ಎಲ್ಲೋ ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಯು ಸಮ್ವೇರ್. ಐ ಹ್ಯಾವ್ ಸೀನ್ ಯುವರ್ ಸಮ್ವೇರ್. ನನ್ನ ಜೊತೆ ಮಾತಾಡು. ಟಾಕ್ ಟು ಮೀ. ಟಾಕ್ ಟು ಮೀ. ನನ್ನೊಂದಿಗೆ ಕುಳಿತುಕೊಳ್ಳಿ. ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ. ಅವನು ನನ್ನ ಹಣವನ್ನು ವಾಪಸ್ ಕೊಡಲಿಲ್ಲ. ಇದನ್ನು ಹಿ ಡಿಡ್ ನಾಟ್ ಗಿವ್ ಮೈ ಮನಿ ಬ್ಯಾಕ್ ಅಂತ ಹೇಳಬೇಕು. ನನ್ನೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ ಅಂತ ಹೇಳ್ತೀವಿ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ಲೆಟ್ಸ್ ಮೀಟ್ ಹರ್ ಅಗೈನ್ ಟುಮಾರೋ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ಅವನು ಬರುವವರೆಗೆ ದಯವಿಟ್ಟು ಇಲ್ಲಿ ಕಾಯಿರಿ. ಪ್ಲೀಸ್ ವೇಟ್ ಹರ್ ಇಂಟಿಲ್ ಹೀ ಕಮ್. ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ. ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಅಂತ ಹೇಳಬೇಕು. ಅವನ ದಾರಿಯಲ್ಲಿದ್ದಾನೆ ಅಂದರೆ ಅವನು ಸರಿಯಾದ ಗುರಿಯಲ್ಲಿದ್ದಾನೆ ಅಂತ ಹೇಳೋದಕ್ಕೆ ಹಿ ಈಸ್ ಆನ್ ಹೀಸ್ ವೇ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನಾನು ಶೀಘ್ರದಲ್ಲೇ ಉತ್ತರಿಸುತ್ತೇನೆ. ಐ ವಿಲ್ ರಿಪ್ಲೈ ಶಾರ್ಟ್ಲಿ. ನೀವು ಯಾವಾಗ ಬೇಕಾದರೂ ನನಗೆ ಕರೆ ಮಾಡಬಹುದು. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಯು ಕ್ಯಾನ್ ಕಾಲ್ ಮೀ ಆಟ್ ಎನಿ ಟೈಮ್. ಐಸ್ ಕ್ರೀಮ್ ಅನ್ನು ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಐಸ್ ಕ್ರೀಮ್. ಡೋಂಟ್ ಟೇಕ್ ಐಸ್ ಕ್ರೀಮ್. ಅವನು ತುಂಬ ಓದುತ್ತಾನೆ.
ಹಿ ಸ್ಟಡೀಸ್ ಎ ಲಾಟ್. ಹಿ ಸ್ಟಡೀಸ್ ಎ ಲಾಟ್. ನೀನು ಏನು ಖರೀದಿಸಿದೆ? ಈ ವಾಕ್ಯಗೆ ವಾಟ್ ಡಿಡ್ ಯು ಬೈ? ವಾಟ್ ಡಿಡ್ ಯು